ಇಷ್ಟೊತ್ತಲ್ಲಿ ನಿಮಗೆಲ್ಲ ಒಂದು ಸುದ್ದಿ ಗೊತ್ತಾಗಿರುತ್ತೆ. ಪಹಲ್ಗಾಮಲ್ಲಿ ಆಗಿರ್ತಕ್ಕಂಥ ಒಂದು ಇನ್ಸಿಡೆಂಟ್, ಟೂರಿಸ್ಟ್ ಮೇಲೆ ಅಟ್ಯಾಕ್ ಆಗಿದೆ. 27ಕ್ಕಿಂತ ಜಾಸ್ತಿ ಜನ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೆಲ್ಲ ಒಂಥರ ಮೌಂಟೇನ್ ರೀಜನ್. ಆ್ಯಕ್ಚುಲಿ ಇಲ್ಲೆಲ್ಲ ಎತ್ತಬೇಕಂದ್ರೆ, ಅಂದರೆ ಬೆಟ್ಟದ ಮೇಲೆ ಎತ್ತಬೇಕಂದ್ರೆ ನಡ್ಕೊಂಡೇ ಹೋಗ್ಬೇಕು, ಇಲ್ಲಾಂದರೆ ಹಾರ್ಸ್ ಮೇಲೆ ಹೋಗಬೇಕು. ಈ ಮೌಂಟೇನ್ ರೀಜನಲ್ಲಿ, ಈ ರೀಜನಲ್ಲಿದೆ. ಇನ್ನೊಂದು ಫೋಟೇಜ್ ನೋಡಿ. ಈ ಫೋಟೇಜಲ್ಲಿ ಈ ಸೈಡಿಂದ ಉಗ್ರರು ಅಟ್ಯಾಕ್ ಮಾಡಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಸೈಡಿಂದ ಅಟ್ಯಾಕ್ ಮಾಡಿದ್ದಾರೆ. ಹೋಗ್ಬಿಟ್ಟು ಗನ್ ತೋರಿಸಿದ್ದಾರೆ. ಮಕ್ಕಳನ್ನ, ಹೆಣ್ಮಕ್ಕಳನ್ನ ಸಪ್ರೇಟ್ ಮಾಡಿದ್ದಾರೆ. ಸಪ್ರೇಟ್ ಮಾಡಿಬಿಟ್ಟು ನೀನು ಹಿಂದೂನಾ ಅಂತ ಕೇಳ್ತಾರೆ, ಅಥವಾ ನಿನ್ನ ಹೆಸರು ಕೇಳ್ತಾರೆ. ಒಬ್ಬೊಬ್ಬರಿಗೆ ಬಟ್ಟೆ ಬಿಚ್ಚಿ ನೋಡಿದ್ದಾರೆ. ಸೊ ಈ ಥರ ಎಲ್ಲ ಕೃತ್ಯವನ್ನು ಮಾಡಿ ಅವ್ರು ಹಿಂದೂಗಳು ಅಂತ ಗೊತ್ತಾಗಿದ್ದ ಮರುಕ್ಷಣವೇ ಪಾಯಿಂಟ್ ಮಾಡಿ ಸಾಯಿಸಿದ್ದಾರೆ. ನೀವು ಕೆಲವೊಂದು ಫೋಟೇಜಸ್ ಇದೆ, ನಾನು ತೋರ್ಸೋಕ್ಕಾಗಲ್ಲ. ನೆಕ್ಸ್ಟ್ ಏನಪ್ಪ ಅಂದರೆ, ಈ ಒಂದು ಪ್ಲೇಸಲ್ಲಿ ಬೇರೆ ಫಾರಿನರ್ಸ್, ಅಂದರೆ ಬೇರೆ ದೇಶದವರು ಕೂಡ ಇದ್ದರು. UAE, ನೇಪಾಲ್ ಈ ಕಡೆಯಿಂದ ಇದ್ದರು ಅಂತ ಕೂಡ ಗೊತ್ತಾಗುತ್ತೆ. ಇದರಲ್ಲಿ 3 ಕನ್ನಡಿಗರು ಕೂಡ ಇದ್ದರು. ಅದರಲ್ಲಿ ಫಸ್ಟು ಮಂಜುನಾಥ್ ಅಂತ ಹೋಗಿದ್ದಾರೆ. ಅವ್ರ ವೈಫು, ಅವ್ರ ಮಗ ಎಲ್ಲ ಹೋಗಿದ್ದಾರೆ. ಅವರನ್ನು ಕೊಂದ ಮೇಲೆ ಅವರ ಧರ್ಮಪತ್ನಿಯಾದ ಪಲ್ಲವಿಯವರನ್ನು ನನ್ನನ್ನು ಯಾಕೆ ಬಿಟ್ಬಿಟ್ಟಿದ್ದೀರಾ, ನನ್ನನ್ನು ಕೊಲ್ಲಿ ಅಂತ ಹೇಳಿದ್ದಕ್ಕೆ ಹೇಳ್ತಾರಂತೆ, ನಿನ್ನನ್ನು ಬಿಟ್ಟಿರೋದು ಹೋಗಿ ನಿನ್ನ ಮೋದಿಗೆ ಹೇಳಿ ಅಂತ, ಕೊಂದಿದ್ದೀನಿ ಅಂತ. ಅಂದರೆ ಏನು ನಾವು ಕಾಶ್ಮೀರನ್ನು ಸೇಫ್ ಅಂತ ಅನ್ಕೊತಾ ಇದ್ರಲ್ಲ, ಅದನ್ನು ಸೇಫ್ ಅಲ್ಲ, ಬರಬೇಡಿ ಅಂತ ತಿಳಿಸೋದೇ ಇವರ ಇದು ಮೋಟಿವ್. ಇನ್ನೊಂದು, ಇವರು ಹಿಂದೂಸ್ನ ಟಾರ್ಗೆಟ್ ಮಾಡಿರೋದು. ಇದು ಮಾತ್ರ ಪಕ್ಕ ಗೊತ್ತಾಗುತ್ತೆ. ಮತ್ತು ಇನ್ನಿಬ್ಬರ ಕನ್ನಡಿಗರು, ಮಧುಸೂದನ್ ಮತ್ತು ಭರತ್ ಭೂಷಣ್ ಅನ್ನೋರು ಕೂಡ ಈ ಒಂದು ಇನ್ಸಿಡೆಂಟಲ್ಲಿ ಇದ್ದರು ಅಂತ ಕೂಡ ಗೊತ್ತಾಗುತ್ತೆ. ಈಗ ಪಹಲ್ಗಾಮನ್ನು ಲಾಕ್ಡೌನ್ ಮಾಡಲಾಗಿದೆ. ಯಾರು ಪಹಲ್ಗಾಮನಿಂದ ಆಚೆ ಕಡೆ ಹೋಗುವಂತಿಲ್ಲ. ಈ ಒಂದು ಇದೆ. ಈ ಉಗ್ರಗಾಮಿಗಳು TRF ಇಂದ ಬಂದಿರತಕ್ಕಂಥವ್ರು ಅಂತ ಕೂಡ ಗೊತ್ತಾಗತ್ತೆ. ಇಂಥವ್ರನ್ನೆಲ್ಲ ನಡಿ ರೋಡಿನಲ್ಲಿ ಸಾಯಿಸಿದ್ರು ತಪ್ಪಿಲ್ಲ ನನ್ನ ಪ್ರಕಾರ. ಇಂಥ ಟೆರರಿಸ್ಟ್ಸ್ನ ಪ್ರವಾಸಿಗರು ಏನು ಮಾಡಿದ್ರು ಇವ್ರಿಗೆ ನನಗೆ ಗೊತ್ತಿಲ್ಲ. ಅಮಾಯಕ ಪ್ರಜೆಗಳು ಅವರು. ಅದರಲ್ಲಿ ಬೇರೆ ಮೆಸೇಜ್ ಸೆಂಡ್ ಮಾಡೋದು, ನಿನ್ನ ಮೋದಿಗೆ ಹೇಳೋಗು ಅಂತ. ಇದರಲ್ಲಿ ಲೋಕಲೈಟ್ ಸಪೋರ್ಟ್ಸ್ ಯಾರ್ಯಾರ್ದಿದೆಯೋ, ಎಲ್ಲರೂ ಅಂತ ಹೇಳಕ್ಕೆ ಹೋಗ್ತಾ ಇಲ್ಲ, ಲೋಕಲೈಟ್ ಸಪೋರ್ಟ್ಸ್ ಯಾರ್ಯಾರ್ದಿದೆಯೋ ಅವರನ್ನು ಇವರಿಗಿಂತ ಯಾರು ಟೆರರಿಸ್ಟ್ ಏನಿರ್ತಾರೆ ನೋಡಿ, ಇಂದ ಸಾಯಿಸ್ಬೇಕು. ಯಾಕಂದರೆ ಇವರಿಂದನೇ ಅಲ್ಲಿ ಇವರು ಇಷ್ಟೊಂದು ಮೆರಿತಾ ಇರೋದು. ಈ ಉಗ್ರಗಾಮಿಗಳು ಎಲ್ಲರೂ ಅಲ್ಲ, ಹಿಂದೂಗಳನ್ನು ಏನು ಮಾಡಿದ್ದಾರೆ ಪಾಪ ಇವ್ರಿಗೆ. ಕೇಳಿ ನೀನು ಹಿಂದೂನಾ, ನಿನ್ನ ಹೆಸರು ಎಲ್ಲ ಕೇಳಿ ಸಾಯಿಸ್ತಾ ಇದ್ದಾರೆ. ನನಗೊಬ್ಬ ಮುಸ್ಲಿಂ ಫ್ರೆಂಡ್ ಇದ್ದಾನೆ. ನನ್ನ ಹಿಂದೂ ಬಗ್ಗೆ ಯಾವತ್ತೂ ಅವನು ಕೆಟ್ಟದಾಗ ಮಾತಾಡಿಲ್ಲ. ನಾನು ಅವನು ಮುಸ್ಲಿಮ್ಸ್ ಬಗ್ಗೆ ಯಾವತ್ತೂ ಕೆಟ್ಟದಾಗ ಮಾತಾಡಿಲ್ಲ. ಬಟ್ ಯಾರು ಈ ಥರ ಬೆಂಬಲಿಸ್ತಾರೆ ನೋಡಿ, ಅಂಥ ಇವರಿಗೆ ಇಂಥ ಕೃತ್ಯವನ್ನು ಅಂಥವ್ರಿಗೆ ನರಕ ಕೊಡೋದ್ರಲ್ಲಿ ತಪ್ಪೇ ಇಲ್ಲ. ನನ್ನ ಪ್ರಕಾರ ತಪ್ಪೇ ಇಲ್ಲ. ಏನಂತೀರ? ಈ ವಿಚಾರ ನನ್ನಂಥ ಸಣ್ಣ ಯೂಟ್ಯೂಬರ್ ಮಾತಾಡೋದಲ್ಲ. ದೊಡ್ಡವರು ಟೂರಿಸ್ಟ್ ಯೂಟ್ಯೂಬರ್ಸ್ ಅಂತಲೇ ಹೇಳ್ತಾರೆ, ಟ್ರಾವೆಲ್ ಮಾಡೋ ಟ್ರಾವೆಲರ್ಸ್ ಅಂಥವ್ರು ಮಾತಾಡ್ಬೇಕು. ಯಾಕಂದರೆ ಇದು ಎಷ್ಟೋ ಜನ ಟೂರಿಸ್ಟ್ ರಕ್ತ ಸುರಿಸಿದ್ದಾರೆ. ಬೇರೆಯವರು ಕೂಡ ಮಾತಾಡಬೇಕು ಇದ್ರ ಬಗ್ಗೆ. ಕ್ಯಾಂಡ್ಲ್ ಇಕ್ಕೊಂಡು ಅವ್ರನ್ನ ಸ್ಮರಿಸೋಕ್ಕಿಂತ ಮುಂಚೆ ಇವರನ್ನು ಕೊಲ್ಲೋದು ಬೆಟರ್ ನನ್ನ ಪ್ರಕಾರ. ಏನಂತೀರ? ಎಲ್ಲರೂ
ಯಾರ್ಯಾರು ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿದ್ದೀರೋ ದಯವಿಟ್ಟು ಇದರ ಬಗ್ಗೆ ಮಾತಾಡಬೇಕು ಎಂದು ನನ್ನ ಕೋರಿಕೆ. ಸೊ ದಯವಿಟ್ಟು ಇದ್ರ ಬಗ್ಗೆ ಮಾತಾಡಬೇಕೆಂದು ನಾನು ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು.